ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸ್ಕೊಟ್ಟಿದ್ರು. ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ವಾರದಲ್ಲಿ ಫಸ್ಟ್ ಕಂತಿನ ಹಣನ ಯಾರಿಗೆಲ್ಲ ಹಾಕಿದ್ದಾರೆ, ಯಾವ ಜಿಲ್ಲೆಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಮತ್ತು ಎಷ್ಟು ಲಕ್ಷ ಜನ ಮಹಿಳೆಯರಿಗೆ ಇಲ್ಲಿ ಹಣನ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಇನ್ಫಾರ್ಮೇಷನ್ ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿ 2 ತಿಂಗಳಾಗಿದೆ. ಅದರಿಂದಾಗಿ ಮಹಿಳೆಯರೆಲ್ಲ ಏನು ಅಂದ್ಕೊಂಡಿದ್ರು, ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ನಮಗೆ ಇನ್ಯಾವುದೇ ಕಂತಿನ ಹಣನೂ ಬರೋದಿಲ್ಲ, ಪೆಂಡಿಂಗ್ ಹಣನೂ ಕೂಡ ಬರೋದಿಲ್ಲ ಅಂತ ಒಂದಿಷ್ಟು ನೆಗೆಟಿವ್ ಥಾಟ್ ಆಡಿದ್ರು, ನೆಗೆಟಿವ್ ಆಗಿ ಮಾತಾಡಿದ್ರು. ಹಾಗೆ ಇಲ್ಲಿ ವಿರೋಧ ಪಕ್ಷದವರು ಕೂಡ ಹೇಳಿದರು, ಸುಳ್ಳು ಸರ್ಕಾರ, ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಇಲ್ಲಿ ಸರ್ಕಾರ ವಿನ್ ಆಗಿದೆ, ಅಂದರೆ ಗೆದ್ದಿದೆ, ಇದರಿಂದ ಇನ್ನು ಮುಂದೆ ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳು ಇವರು ಕೊಡೋದಿಲ್ಲ, ನಿಮಗೆ ಸುಳ್ಳು ಭರವಸೆ ಕೊಟ್ಟಿದ್ರು ಅಂತ ಒಂದಿಷ್ಟು ಟೀಕೆಗಳನ್ನ ಮಾಡಿದ್ರು. ಆದರೆ ಇಲ್ಲಿ ಸರ್ಕಾರ ಆಗಸ್ಟ್ ಮೊದಲನೇ ವಾರದಲ್ಲಿ ಆದಷ್ಟು 1-2% ಮಹಿಳೆಯರಿಗೆ ಹಣನ ಜಮೆ ಮಾಡಿದೆ. ಹಾಗೆ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಈಗಾಗಲೇ 70-80% ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಹಾಗಾದರೆ ನಮಗೆ ಯಾವಾಗ ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಹಣ ಬರುತ್ತೆ, ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ, ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಮೊದಲಿನ ಆದ್ಯತೆ ಕೊಡಲಾಗಿದೆ ಅನ್ನೋದನ್ನ ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತಲೇ ಕೆಲವಷ್ಟು ಜಿಲ್ಲೆಗಳಲ್ಲಿ ಸ್ಟ್ರೈಕ್ ಕೂಡ ಮಾಡಿದರು. ಹಾಗೆ ಕೆಲವಷ್ಟು ಜಿಲ್ಲೆಗಳಲ್ಲಿ ನೆಗೆಟಿವ್ ಆಗಿ ಮಾತಾಡಿ, ನೆಗೆಟಿವ್ ಆಗಿ ಸ್ಟ್ರೈಕ್ಗಳನ್ನ ಮಾಡಿ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸ್ಕೋಬೋದು, ಸರ್ಕಾರದವರು ತಿಳಿಸ್ಕೊಟ್ಟಿರೋ ಪ್ರಕಾರ KYC ಯಾರ್ಯಾರು ಮಾಡಿಸಿಲ್ಲ, ಹಾಗೆ ಅಂತ ನಿಮ್ಮ BPL ರೇಷನ್ ಕಾರ್ಡ್ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ, ಮತ್ತು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸಲ್ಲಿ ಏನಾದ್ರು IT ಫೈಲ್ ಮಾಡ್ತಾಯಿದ್ದೀರಾ, ಇಲ್ಲಾಂದರೆ ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀರಾ ಅಂತ ಏನಾದ್ರು ಬಂದಿದ್ರೆ ನಿಮಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಹಣ ಬರೋದಿಲ್ಲ. ಅದರಿಂದ ನೀವು ಮೊದಲು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಏನಿದೆ, ಕ್ಯಾನ್ಸಲ್ ಆಗಿದೆಯೋ ಇಲ್ಲ ಆ್ಯಕ್ಟಿವ್ ಇದೆಯೋ ಅನ್ನೋದನ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಹಾಕಿದ್ದಾರೆ ಅನ್ನೋದನ್ನ ಫಸ್ಟು ತಿಳಿಸ್ಕೊಡ್ತೀನಿ. ನಂತರ ನಾಳೆ ಯಾವ ಜಿಲ್ಲೆಗಳಿಗೆ ಕೂಡ ಹಣ ಹಾಕ್ತಾರೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಕಲಬುರಗಿ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ಮೈಸೂರು, ಮಂಡ್ಯ, ರಾಯಚೂರು, ರಾಮನಗರ, ಶಿವಮೊಗ್ಗ, ಹಾಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಇಷ್ಟು ಜಿಲ್ಲೆಗಳಿಗೆ ಮೊದಲು ಹಣನ ಬಿಡುಗಡೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಬೇಗ ಅಪ್ಡೇಟ್ ಆಗ್ತಾಯಿದೆ, ಮತ್ತು ಇದು ಯಾವುದೇ ರೀತಿ ತಾಂತ್ರಿಕ ದೋಷಗಳಿಲ್ಲ, ಅದರಿಂದಾಗಿ ಇಲ್ಲಿಗೆ ಬೇಗ ಹಣನ ಬಿಡುಗಡೆ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ಕಿದ ಜಿಲ್ಲೆಗಳಿಗೆ ನಾಳೆ ಇಲ್ಲಾಂದರೆ ನಾಡಿದ್ದು ಇನ್ನು 10ನೇ ತಾರೀಕೊಳಗೂ ಟೈಮ್ ತೊಗೊಂಡಿದ್ದಾರೆ. ಅಷ್ಟರಲ್ಲಿ ನಿಮಗೆ ಎಲ್ಲರಿಗೂ ಹಣನ ಬಿಡುಗಡೆ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ ಹಣ ಬಂದಿಲ್ಲ ಅಂದರೆ, ಇಲ್ಲ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಣ ಬಂದಿದೆ ಅಂತ ಕೂಡ ತಿಳಿಸಿ, ಯಾಕಂದರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಣ ಬರ್ತಿದೆಯಪ್ಪ, ನಮಗೂ ಕೂಡ ಬರುತ್ತೆ ನೆಕ್ಸ್ಟ್ ದಿನಗಳಲ್ಲಿ ಅಂತ. ಹಾಗೆ ಒಂದ್ಸಲ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದ್ಸಲ ಹೇಳ್ತಾ ಇರ್ತೀನಿ ಅಂದರೆ, ನೀವೇನಾದ್ರು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ಔಟ್ ಮಾಡ್ಕೊಳ್ಳಲೇ ಹಣ ಬರ್ತಾ ಇಲ್ಲ ಅಂತ ನೀವು ಸುಮ್ಮನಾದರೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ನಿಮಗೆ ಏನಾದ್ರು ಗೃಹಲಕ್ಷ್ಮಿ ಸ್ಟೇಟಸಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ರೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು, ನಂತರನೇ ಇಲ್ಲಿ ಹಣ ಬರೋದು. ಅದರಿಂದಾಗಿ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ 2-3 ಸಲ ನಾನು ಹೇಳಿರ್ತೀನಿ. ಅದರಿಂದ ಒಂದ್ಸಲ ನೋಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಸ್ಟೇಟಸ್ ಏನಾದ್ರು ಆ್ಯಕ್ಟಿವ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ 2 ಕಂತಿನ ಹಣ ಅಂದರೆ 2,000 ಅಂತ 4,000 ಹಣ ಜಮೆ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಿಮ್ದು ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.